ಡೈರಿ ಸರ್ಕಲ್ ಬಳಿ 7 ಕೋಟಿ ಹಣ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಓರ್ವ ಸಿಎಂಎಸ್ ಸಿಬ್ಬಂದಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಗೋಪಿ ಎಂಬಾತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ಪ್ರತಿ ಮೂವ್ಮೆಂಟ್ ಬಗ್ಗೆ ತಿಳಿದುಕೊಂಡಿದ್ದಂತಹ ಈ ಗೋಪಿ ರೂಟ್ ಮ್ಯಾಪ್ ಐಡಿಯಾ ಈತನದ್ದೇ ಅನ್ನೋದು ಇದೀಗ ತನಿಖೆ ಸಂದರ್ಭದಲ್ಲಿ ಬಯಲಾಗಿದೆ. ಈತನ ಮಾಹಿತಿಯ ಮೇರೆಗೆ ಸಿಎಂಎಸ್ ವಾಹನ ಫಾಲೋ ಮಾಡಿದ್ದಂತಹ ರಾಬರ್ಸ್ ಸದ್ಯ ಸಿಎಂಎಸ್ ಸಿಬ್ಬಂದಿ ಗೋಪಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಗೋಪಿ ಬಳಿಯಿದ್ದ ಸ್ವಲ್ಪ ಹಣವನ್ನ ರಿಕವರಿ ಮಾಡಿಕೊಂಡಿದ್ದಾರೆ ಪೊಲೀಸ್ನವರು. ಡೈರಿ ಸರ್ಕಲ್ ಬಳಿ 7 ಕೋಟಿ ಹಣ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಓರ್ವ ಸಿಎಂಎಸ್ ಸಿಬ್ಬಂದಿಯನ್ನ ವಶಕ್ಕೆ ಪಡೆದುಕೊಂಡು ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈತನೇ ರೂಟ್ ಮ್ಯಾಪ್ ಅನ್ನ ಕೊಟ್ಟಿದ್ದ ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಹಾಗಾಗಿಯೇ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ನವರು. ಈ 7 ಕೋಟಿ ದೋಚಿದ್ದ ಗ್ಯಾಂಗ್ನಲ್ಲಿ ಇಂದು ಓರ್ವ ಲಾಕ್ ಆಗಿದ್ದಾನೆ. ತಮಿಳುನಾಡಿನಲ್ಲಿ ಸಿಕ್ಕಿಬಿದ್ದ ದರೋಡೆಕೋರ ಝೇವಿಯರ್ ತಮಿಳುನಾಡಿನಿಂದ ಆರೋಪಿಯನ್ನ ಕರೆತಂದಿದ್ದಾರೆ ಪೊಲೀಸ್ನವರು. ಸಿದ್ದಾಪುರ ಪೊಲೀಸ್ ಠಾಣೆಗೆ ಪೊಲೀಸ್ನವರು ಕರೆತಂದಿದ್ದಾರೆ. ಕುಪ್ಪಂನಲ್ಲಿ ಇನೋವಾ ಬಿಟ್ಟು ವ್ಯಾಗನಾರ್ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದ ಈತ ಬಾಕ್ಸ್ ಓಪನ್ ಮಾಡಿ ಚೀಲದಲ್ಲಿ ಹಣವನ್ನ ತುಂಬಿಕೊಂಡು ಎಸ್ಕೇಪ್ ಆಗಿದ್ದ. ತಮಿಳುನಾಡಿನಲ್ಲಿ ತಲೆ ಮರೆಸಿಕೊಂಡಿದ್ದಂತಹ ಝೇವಿಯರ್ ಕಾಡುಗೊಂಡನಹಳ್ಳಿ ನಿವಾಸಿಯಾಗಿರುವಂತಹ ಬಂಧಿತ ಆರೋಪಿ. ಸದ್ಯ ಆರೋಪಿಯನ್ನ ಬಂಧಿಸಿ ಪೊಲೀಸ್ನವರು ಕರೆತಂದಿದ್ದಾರೆ. ಹೆಚ್ಚಿನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಈ ಒಂದು ರಾಬರಿ ಮಾಡೋದಕ್ಕೆ ಕಾರಣವೇನು, ಯಾರ್ಯಾರು ಶಾಮೀಲಾಗಿದ್ದಾರೆ, ಈ ಸಿಎಂಎಸ್ ಸಿಬ್ಬಂದಿ ಕೂಡ ಇದ್ದಾರೆ ಅನ್ನೋದು ಖಚಿತವಾಗಿದೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇದರಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಝೇವಿಯರ್ ಆತನನ್ನು ಕೂಡ ತಮಿಳುನಾಡಿನಿಂದ ಕರೆತಂದಿದ್ದಾರೆ. ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದ. ಆತನ ಬಳಿ ಇದ್ದಂತಹ ಹಣವನ್ನ ಕೂಡ ಇದೀಗ ರಿಕವರಿ ಮಾಡ್ಕೊಳ್ಬೇಕಾಗಿದೆ. ಎಷ್ಟೆಷ್ಟು ಹಣ ಇಲ್ಲಿ ಈಗಾಗಲೇ ಒಬ್ಬೊಬ್ಬರಿಗೆ ಹಂಚಿಕೆ ಆಗೋಗ್ಬಿಟ್ಟಿತ್ತು ಅನ್ನೋದು ಸದ್ಯಕ್ಕೆ ಸಿಗ್ಬೇಕಾಗಿರುವಂತಹ ಮಾಹಿತಿ. ಗೋಪಿ ಕೂಡ ಹಣವನ್ನ ತನ್ನ ಬಳಿ ಇಟ್ಕೊಂಡಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.